ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ 12 ಇದರಲ್ಲಿ ಡೇಟೆಡ್ ಇಫ್ ಫಾರ್ಮುಲಾ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಎಕ್ಸೆಲ್ದಲ್ಲಿ ಯಾವ ರೀತಿಯಾಗಿ ಅದನ್ನು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದ ಲಿಂಕ್ ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೊಳ್ರಿ. ಸೊ ಇವತ್ತಿನ ಕ್ಲಾಸು MS ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ 13. ಇದರಲ್ಲಿ ನಾನು ಕೆಲವೊಂದು ಸೂತ್ರಗಳು ಬಂದಿರ್ತವೆ. ಅವು ಪ್ರತಿದಿನ ನಾವು ವರ್ಕ್ ಮಾಡಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವುಗಳನ್ನ ನಾವು ಸತತ ಬಳಕೆ ಮಾಡ್ಕೋಬೇಕಾಗ್ತದೆ. ಸೊ ಅಂಥ ಒಂದು ಫಾರ್ಮುಲಾಸ್ಗಳನ್ನ ನಾನು ಇವತ್ತಿನ ಒಂದು ಕ್ಲಾಸ್ದಲ್ಲಿ ವಿವರಣೆ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಈ ಒಂದು ಫಾರ್ಮುಲಾ ಒಂದು ಕ್ವಶನ್ಗಳು ಕೂಡ ಬಂದಿರ್ತವೆ. ಸೊ ಅವೆಲ್ಲ ಯಾವುದವೆ? ಸೊ ಆ ಸೂತ್ರಗಳನ್ನ ನಾನು ಇವತ್ತಿನ ಕ್ಲಾಸಲ್ಲಿ ಪ್ರತಿಯೊಂದಕ್ಕೆ ಎಕ್ಸಾಂಪಲ್ ಕೊಟ್ಟು ಅವುಗಳನ್ನ ನಾನು ಇವತ್ತಿನ ಕ್ಲಾಸ್ದಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಎಂದು ತಮ್ಮಲ್ಲಿ ಕೇಳುತ್ತಾ ಇವಾಗ MS ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ 13 ನೋಡೋಣ. ಓಕೆ, ಸೊ ಈಗ MS ಎಕ್ಸೆಲ್ನ ಇಲ್ಲಿ ಓಪನ್ ಮಾಡ್ಕೋತೀನಿ. ಸೊ MS ಎಕ್ಸೆಲ್ನಲ್ಲಿ ನಾನು ಈಗ ಆಲ್ರೆಡಿ ಏನು ಮಾಡಿದ್ದೀನಪ್ಪ ಅಂದರೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಓಕೆ, ಸಮ್ ಯೂಸ್ಫುಲ್ ಫಾರ್ಮುಲಾಸ್ ಅಂತೇಳಿ ಟೈಪ್ ಮಾಡಿ ಇಟ್ಟಿದ್ದೀನಿ. ಟೈಟಲನ್ನು ಕೊಟ್ಟಿದ್ದೀನಿ ಇಲ್ಲಿ, ಮತ್ತು ಯಾವ ಫಾರ್ಮುಲಾಸ್ ಹೇಳ್ತಾ ಇದ್ದೀನಿ ಅವುಗಳನ್ನು ಕೂಡ ಇಲ್ಲಿ ಎಲ್ಲನೂ ಟೈಪ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಅವುಗಳ ಉಪಯೋಗವನ್ನು ನಾನು ಇವಾಗ 1 by 1 ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಅಂದರೆ ಅವತ್ತಿನ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೇಕಿಲ್ಲಿ. ಓಕೆ, ಸೊ ಅವುಗಳನ್ನ 1 by 1 ನೋಡೋಣ. ಸೊ ಈಗ ಮೊದಲನೇದು ಬರ್ತದ. ಇಲ್ಲಿ ಮೊದಲನೇದು ಯಾವುದಿದೆಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಮೊದಲನೇದು ಯಾವುದಿದೆಪ್ಪ ಅಂದರೆ ಸಮ್ ಇದೆ. ಸೊ ಈಗ ನಾವು ಸಮ್ ಮಾಡಬೇಕಾಗಿದೆ. 2 ನಂಬರ್ಸನ್ನು ಕೂಡಿಸ್ಬೇಕು. ಸಮ್ ಅಂದರೆ ಏನು? ಇಲ್ಲಿ 2 ನಂಬರ್ಸ್ ಕೂಡಿಸೋ ಇರ್ತೈತಿ. ಸೊ ಅವುಗಳನ್ನ ಯಾವ ರೀತಿ ನಾವು ಫಾರ್ಮುಲಾ ಯೂಸ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಫಸ್ಟ್ ಇಲ್ಲಿ 2 ನಂಬರ್ಸನ್ನು ಟೈಪ್ ಮಾಡ್ಕೋಬೇಕು. ಓಕೆ, 2 ನಂಬರ್ಸನ್ನು ಟೈಪ್ ಮಾಡ್ಕೋಬೋದು. ಸೊ ಇಲ್ಲಿ ಈಕ್ವಲ್ ಟು ಫಸ್ಟ್ ಏನು ಮಾಡಬೇಕು? ಇಲ್ಲಿ ಈಕ್ವಲ್ ಟು ಕೊಡಬೇಕು. ಈಕ್ವಲ್ ಟು ಕೊಟ್ಟ ನಂತರ ಸಮ್ ಕೊಡೋದು. ಓಕೆ, ಸಮ್ ಮತ್ತು ಇಲ್ಲಿ ಬ್ರಕೆಟ್ ಕೊಡಬೇಕು, ಓಪನಿಂಗ್ ಬ್ರಕೆಟ್. ಸಮ್ ನಮ್ಮದು ಯಾವುದ್ರಲ್ಲಿದೆಯಪ್ಪ ಅಂದರೆ ಇಲ್ಲಿ ಸೆಲ್ ಅಡ್ರೆಸ್ ಯಾವುದಿದೆ? ಇಲ್ಲಿ A-ದಲ್ಲಿದೆ ಮತ್ತು A3ದಲ್ಲಿದೆ. ಸೊ ಅದು ಇವಾಗ ನಾವು ಏನು ಮಾಡ್ಕೋತೀನಿ? A3 ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ A3 ಬಂದಿದೆ. ಮತ್ತು ಶಿಫ್ಟ್ ಹಿಡಿದು ಕೋಲನ್ ಕೊಡೋದು ಮತ್ತು ಈ ಸೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದು. ಓಕೆ, ಇದು ಯಾವುದಿದೆ? A4 ಇದೆ. ಸೊ ಇಲ್ಲಿ ನೋಡ್ಕೋಬೋದು ನೀವು, ಇಲ್ಲಿ A4 ಬಂದಿದೆ. ಆಮೇಲೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಬ್ರಕೆಟ್ ಕಂಪ್ಲೀಟ್ ಮಾಡ್ಕೊಳ್ಳೋದು. ಓಕೆ, ಬ್ರಕೆಟ್ ಕಂಪ್ಲೀಟ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನೋಡ್ಕೋಬೋದು. ಸೊ ಇವಾಗ ಇಲ್ಲಿ ಈಕ್ವಲ್ ಟು ಸಮ್ A3 ಕೋಲನ್ A4 ಇಲ್ಲಿ ಎಂಟರ್ ಪ್ರೆಸ್ ಮಾಡ್ಕೋಬೇಕು. ಎಂಟರ್ ಪ್ರೆಸ್ ಮಾಡಿದ ನಂತರ ಎಷ್ಟು ಆನ್ಸರ್ ಬಂದಿದೆ? ಇಲ್ಲಿ 190 ಆನ್ಸರ್ ಬಂದಿದೆ. ಓಕೆ, 100 + 90 190. ಓಕೆ, ಇಲ್ಲಿ ನಾವು ಈ ಪ್ರಕಾರ ಸಮ್ ಮಾಡ್ಕೋಬೋದು. ಮತ್ತೊಂದು ರೀತಿ ನಾವು ಇಲ್ಲಿ ಮಾಡ್ಕೋಬೋದು. ಸೊ ಯಾವ ರೀತಿಪ್ಪ ಅಂದರೆ ಇಲ್ಲಿ ಈಕ್ವಲ್ ಟು ಕೊಡಬೇಕು. ಈಕ್ವಲ್ ಟು ಕೊಟ್ಟ ನಂತರ ಇಲ್ಲಿ ಸೆಲ್ ಅಡ್ರೆಸ್ ಹಾಕಬೇಕು. ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಡೀತದೆ, ಸೆಲ್ ಅಡ್ರೆಸ್ ಬರ್ತದೆ. ಸೊ ಇವಾಗ ಪ್ಲಸ್ ಕೊಡೋದು, ಪ್ಲಸ್ ಸೈನ್ಗೆ ಹಾಕೋದು ಮತ್ತು ಇಲ್ಲಿ ಸೆಕೆಂಡ್ ಸೆಲ್ ಮ್ಯಾಗ ಮೌಸನ್ನು ಕ್ಲಿಕ್ ಮಾಡ್ಕೋದು. A3 + A4 ಇಲ್ಲಿ ಎಂಟರ್. ಓಕೆ, ಈ ಪ್ರಕಾರ ಕೂಡ ನಾವು ಸಮ್ ಮಾಡ್ಕೋಬೋದು. ಇದು ಸಮ್. ಇನ್ನು ಸಬ್ ಅಂತ ಬರ್ತದೆ. ಓಕೆ, ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡೋದಿದೆ. ಓಕೆ, ಇವಾಗ ಈಕ್ವಲ್ ಟು ಕೊಟ್ಟು ಈಕ್ವಲ್ ಟು ಕೊಡೋದು. ಓಕೆ, ಸಬ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ಇಲ್ಲಿ ಈಕ್ವಲ್ ಟು ಕೊಡೋದು ಮತ್ತು ಇಲ್ಲಿ ಇದು ಸಬ್ ಯಾವುದಿದೆಪ್ಪ ಅಂದರೆ ಇಲ್ಲಿ B. ಓಕೆ, ಸೊ ಇಲ್ಲಿ B3 ಮೈನಸ್ ಇದು ಯಾವುದಿದೆಪ್ಪ ಅಂದರೆ ಇಲ್ಲಿ B4. ಓಕೆ, ಸೊ ಇಲ್ಲಿ ಸೆಲ್ ಅಡ್ರೆಸ್ ಯಾವ ರೀತಿ ಇರ್ತದೆ ಅಂದರೆ ಇಲ್ಲಿ ಸೊ ಇದು ಮೊದಲನೇದು ಯಾವುದಿದೆ? ಇಲ್ಲಿ 500 B3ದಲ್ಲಿದೆ ಮತ್ತು ಎರಡನೇದು 300 ಎದರಲ್ಲಿದೆ ಅಂದರೆ B4ದಲ್ಲಿದೆ. ಓಕೆ, ಕಾಲಮ್ B ಇದೆ, ರೋ ನಂಬರ್ 3 ಮತ್ತು 4 ಅದಾವೆ. ಸೊ ಈಗ 500ದಾಗ 300 ಮೈನಸ್ ಮಾಡಿದ್ರೆ 200 ಉಳಿತದೆ. ಓಕೆ, ಇನ್ನು ಮಲ್ಟಿಪ್ಲಿಕೇಶನ್ ಅಂತ ಬರ್ತದೆ. ಇವಾಗ ಮಲ್ಟಿಪ್ಲಿಕೇಶನ್ ಅಂದರೆ ಏನು? ಗುಣಾಕಾರ ಮಾಡೋದು. ಓಕೆ, ಇವಾಗ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡೋದು ಅಂದ್ರೆ ಇಲ್ಲಿ ಈಕ್ವಲ್ ಟು ಮತ್ತು ಇಲ್ಲಿ ಸೆಲ್ ಅಡ್ರೆಸ್ ಯಾವುದಪ್ಪ ಅಂದರೆ ಇಲ್ಲಿ ಓಕೆ C3 ಮತ್ತು ಇಲ್ಲಿ ಸ್ಟಾರ್ ಕೀಬೋರ್ಡಲ್ಲಿರ್ತಕ್ಕಂಥ ಸ್ಟಾರನ್ನು ತಗೋಬೇಕು. ಓಕೆ, ಆಮೇಲೆ ನೆಕ್ಸ್ಟ್ ಯಾವ್ದು ತೊಗೋಬೇಕಪ್ಪ ಅಂದರೆ ಇಲ್ಲಿ C4 ಶೆಲ್ ಅಡ್ರೆಸ್ ಯಾವುದು? ಇಲ್ಲಿ C4 ಮತ್ತು ಇಲ್ಲಿ ಎಂಟರ್ ಕೊಟ್ಕೊಳ್ಳಿ ಏನಾಗ್ತದೆ? 10 × 5 10 ಎಷ್ಟು 50. 10 × 5 = 50. ಓಕೆ, ನೆಕ್ಸ್ಟ್ ಇನ್ನು ಡಿವಿಷನ್ ಮಾಡೋದಿದೆ. ಓಕೆ, ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಡಿವಿಷನ್. ಓಕೆ, ನೆಕ್ಸ್ಟ್ ನಾವು ಯಾವ್ದು ನೋಡ್ಕೋಬೇಕಂದ್ರೆ ಇಲ್ಲಿ ಡಿವಿಷನ್ 50 ಇದೆ
ಮತ್ತು ಇಲ್ಲಿ D3 ಮತ್ತು D4 ಶೆಲ್ ಅಡ್ರೆಸ್ ಯಾವುದಿದೆ ಇಲ್ಲಿ D ಇದೆ, ಇಲ್ಲಿ D3 ಇದೆ ಮತ್ತು ಇದು D4ದಲ್ಲಿದೆ. ಸೊ ಇವಾಗ ಸೆಲೆಕ್ಟ್ ಏನು ಯಾವ ರೀತಿ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಈಕ್ವಲ್ ಟು ಕೊಟ್ಟು ಇಲ್ಲಿ ಸೆಲ್ ಅಡ್ರೆಸ್ ಓಕೆ ಯಾವುದಿದು D3 ಆಮೇಲೆ ಡಿವಿಷನ್ ಸೈನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ ಡಿವಿಷನ್ ಕೀಬೋರ್ಡ್ದಲ್ಲಿರ್ತಕ್ಕಂಥ ಡಿವಿಷನ್ ಸಿಂಬಾಲನ್ನು ತಗೋಬೇಕು. ಮತ್ತು ಇಲ್ಲಿ ನೆಕ್ಸ್ಟ್ ಯಾವುದು D4 ಓಕೆ D4 ಮೇಲೆ ಮೌಸನ್ನು ಕ್ಲಿಕ್ ಮಾಡಿರಿ, ಎಂಟರ್ ಪ್ರೆಸ್ ಮಾಡಿಕೊಡ್ರಿ. ಸೊ ಇವಾಗ 50ಕ್ಕೆ 10ರಲ್ಲಿ ಭಾಗಾಕಾರ ಮಾಡಿದರೆ ಎಷ್ಟು ಬರ್ತದೆ 5, 15ಲೆ 50. ಓಕೆ ಸೊ ಇವಾಗ ಅವರೇಜ್ ತೆಗೆಯೋದು. ಸೊ ಇವಾಗ ಅವರೇಜ್ ತೆಗಿಬೇಕಾದ್ರೆ ಇದನ್ನು ಎಲ್ಲನೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಷ್ಟು ಆಗ್ತೈತಿ ಇಲ್ಲಿ 99 ಆಗ್ತದೆ. ಓಕೆ 99 ಹಾಫ್ ಎಷ್ಟು ಆಗ್ತದೆ. ಸೊ ಇಲ್ಲಿ ಏನು ಮಾಡ್ಬೋದು ನಾವು ಇಲ್ಲಿ ಬರೋದು. ಓಕೆ ಸೊ ಇಲ್ಲಿ ಬಂದು ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಅವರೇಜ್ ಅಂತಿದೆ ನೋಡಿರಿ. ಸೊ ಇಲ್ಲಿ ಅವರೇಜ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೊಳ್ರಿ. ಓಕೆ ಸೊ ಈಗ ಅವರೇಜ್ ಇಲ್ಲಿ ಡೈರೆಕ್ಟಾಗಿ ಎಷ್ಟು ಬಂದಿದೆ ಬಟ್ ಟೋಟಲ್ ಅಂದರೆ ಇಲ್ಲಿ 49.5. ಯಾಕಪ್ಪ ಅಂದರೆ ಇಲ್ಲಿ ನೋಡಿರಿ ನಾ ಇಲ್ಲಿ ಮತ್ತೆ ಏನು ಮಾಡ್ತೀನಿ ಇಲ್ಲಿ 10 ಕೊಡ್ತೀನಿ, 10 ಕೊಡ್ತೀನಿ, ಎಂಟರ್ ಪ್ರೆಸ್ ಮಾಡ್ಕೊತೀನಿ. ಇವಾಗ ಎಷ್ಟು ಬಂದಿದೆ 50 ಬಂದಿದೆ. ಯಾಕಂದರೆ ಅದು 100 ಆಗಿದೆ. 100 ಹಾಫ್ ಎಷ್ಟು ಆಗ್ತದೆ ಅಂದರೆ ಇಲ್ಲಿ 50 ಆಗ್ತದೆ. ಓಕೆ ಸೊ ಇದು ಅವರೇಜ್. ಇನ್ನು ನೆಕ್ಸ್ಟ್ ಕೌಂಟ್ ನಾವು ಎಷ್ಟು ಸೆಲ್ ಯೂಸ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಇಲ್ಲಿ ತೋರಿಸ್ತದೆ. ಓಕೆ ನಾವು 5 ಏನು ಮಾಡಿದ್ದೀನಿ ಇಲ್ಲಿ ಯಾವುದಿದೆಪ್ಪ ಅಂದರೆ ಇಲ್ಲಿ F3ದಲ್ಲಿ 5 ಇದೆ ಮತ್ತು F4ದಲ್ಲಿ ಎಷ್ಟಿದೆ 7 ಇದೆ. ಸೊ ನಾವು ಟೋಟಲ್ ಎಷ್ಟು ಸೆಲ್ ಯೂಸ್ ಮಾಡ್ಕೊಂಡಿದ್ದೀವಿ ಇದು 1 ಇದು 2 2 ಸೆಲ್ ನಾವು ಏನು ಮಾಡ್ಕೊಂಡಿದ್ದೀವಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಕೌಂಟ್ ಅಂದರೆ ನಾವು ಎಷ್ಟು ಸೆಲ್ ಯೂಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ತೋರಿಸ್ತದೆ. ಓಕೆ ಸೊ ಈಕ್ವಲ್ ಟು ಕೌಂಟ್. ಓಕೆ ಈಕ್ವಲ್ ಟು ಕೌಂಟ್ ಕೊಟ್ಟ ನಂತರ ಇಲ್ಲಿ ಬ್ರಕೆಟ್ ಕೊಡಬೇಕು. ಬ್ರಕೆಟ್ ಕೊಟ್ಟ ನಂತರ ಶೆಲ್ ಅಡ್ರೆಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಓಕೆ ಮತ್ತು ಶಿಫ್ಟ್ ಹಿಡ್ಕೊಂಡು ಕೋಲನ್ ಮತ್ತು ಇಲ್ಲಿ ಈ ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೋಬೇಕು F4. ಓಕೆ ಈಕ್ವಲ್ ಟು ಕೌಂಟ್ ಬ್ರಕೆಟ್ F3 ಕೋಲನ್ F4 ಮತ್ತು ಬ್ರಕೆಟ್ ಕಂಪ್ಲೀಟ್ ಮತ್ತು ಇಲ್ಲಿ ಎಂಟರ್. ಓಕೆ ನಾವು ಟೋಟಲ್ ಎಷ್ಟು ಸೆಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಇದು 5 1 7 2 ಸೆಲ್ ನಾವು ಯೂಸ್ ಮಾಡಿದ್ದೇವೆ. ಸೊ ಅವಾಗ ಇಲ್ಲಿ 2 ಕೌಂಟ್ ತೋರಿಸ್ತಾ ಇದೆ. ಕೌಂಟ್ ಅಂದರೆ ನಾವು ಎಷ್ಟು ಸೆಲ್ ಯೂಸ್ ಮಾಡಿರ್ತೀವಲ್ಲ ಅಷ್ಟು ಸೆಲ್ ಅದು ತೋರಿಸ್ತದೆ. ಓಕೆ ಸೊ ನಾವು ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿವರೆಗೆ ನಾವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡೈರೆಕ್ಟಾಗಿ ಹೋಗಿ ನಾವು ಏನು ಮಾಡ್ಬೋದು ಇಲ್ಲಿ ಕೌಂಟ್ ಅಂತ ಅನ್ಬೋದು. ಓಕೆ ಇಲ್ಲಿ ಕೌಂಟ್ ನಂಬರ್ಸ್. ಓಕೆ ಸೊ ಇಲ್ಲಿ ನೋಡ್ಕೋಬೋದು 10. ಓಕೆ 1 2 3 4 5 6 7 8 9 10 ನಾವು 10 ಯೂಸ್ ಮಾಡಿದ್ದೀವಿ. ಸೊ ಈ ಪ್ರಕಾರ ನಾವು ಇಲ್ಲಿ ಕೌಂಟನ್ನು ಯೂಸ್ ಮಾಡ್ಕೋಬೋದು. ಓಕೆ ನೆಕ್ಸ್ಟ್ ಇದರಲ್ಲಿ ಮಿನಿಮಮ್ ಸಂಖ್ಯೆ ಯಾವುದಿದೆ. ಓಕೆ ಮಿನಿಮಮ್ ಸಂಖ್ಯೆ ಯಾವುದಿದೆ 28 ಒಂದಿದೆ 82 ಇದೆ. ಸೊ ಈಕ್ವಲ್ ಟು MIN. ಓಕೆ ಈಕ್ವಲ್ ಟು MIN ಪ್ರೆಸ್ ಮಾಡೋದು ಮತ್ತು ಇಲ್ಲಿ ಬ್ರಕೆಟ್ ಕೊಡೋದು. ಬ್ರಕೆಟ್ ಕೊಟ್ಟ ನಂತರ ಶೆಲ್ ಸೆಲೆಕ್ಟ್ ಮಾಡ್ಕೊಳ್ರಿ ಮತ್ತು ಶಿಫ್ಟ್ ಕೋಲನ್ ಮತ್ತು ಎರಡನೇ ಸೆಲ್ಲು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ ಇಲ್ಲಿ G3 ಕೋಲನ್ G4 ಬ್ರಕೆಟ್ ಕಂಪ್ಲೀಟ್ ಮಾಡ್ಕೋಬೋದಕ್ಕೂ ಈಗ ಎಂಟರ್ ಪ್ರೆಸ್ ಮಾಡೋದು. ಸೊ ಇದರಲ್ಲಿ ಇರ್ತಕ್ಕಂಥ ಮಿನಿಮಮ್ ಸಂಖ್ಯೆ ಯಾವುದಪ್ಪ ಅಂದರೆ ಅತಿ ಕಡಿಮೆ ಸಂಖ್ಯೆ ಯಾವುದು 28 ಇದೆ. 82 ಬಿಗ್ ಸಂಖ್ಯೆ ಇದೆ, ಸ್ಮಾಲ್ ಸಂಖ್ಯೆ ಮಿನಿಮಮ್ ಸಂಖ್ಯೆ ಇದೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಸಂಖ್ಯೆ ಎಷ್ಟಿದೆ. ಸೊ ಈಕ್ವಲ್ ಟು MAX ಮತ್ತು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಫಸ್ಟ್ ಸೆಲ್ ಸೆಲೆಕ್ಟ್ ಮಾಡ್ಕೊಳ್ರಿ H3 ಕೋಲನ್ H4. ಓಕೆ ಸೊ ಇವಾಗ ನೆಕ್ಸ್ಟ್ ಸೆಲ್ ಮ್ಯಾಗ ಮೌಸನ್ನು ಕ್ಲಿಕ್ ಮಾಡಿದಾಗ H3 ಕೋಲನ್ H4 ಬ್ರಕೆಟ್ ಕಂಪ್ಲೀಟ್ ಎಂಟರ್. ಓಕೆ ಇಲ್ಲಿ 990 ಇದು ಬಿಗ್ ಸಂಖ್ಯೆ ಮ್ಯಾಕ್ಸಿಮಮ್ ದೊಡ್ಡ ಸಂಖ್ಯೆ ಇದೆ. ಸೊ ಅವಾಗ ಏನಾಗಿದೆ ಇದು ಬಂದಿದೆ. ಸೊ ಈಗ ಇಲ್ಲಿ ಇಂಟ್ ಅಂತ ಬರ್ತದೆ. ಸೊ ಈಗ ನೋಡ್ಕೋಬೋದು ಇಲ್ಲಿ ಏನಿದೆ ಅಂದರೆ ಇಂಟ್ ಅಂದರೆ ಇಂಟೀಜರ್ ಅಂದರೆ ಏನಾಗ್ತದೆ ಇಲ್ಲಿ ಫ್ಲೋಟಿಂಗ್ ಪಾಯಿಂಟ್ಸ್ ನಂಬರ್ಸ್ ಇದೆ ಇದು. ಓಕೆ ಇದು ಫ್ಲೋಟಿಂಗ್ 990.85 ಪೈಸಾ ಇದೆ. ಸೊ ಇವಾಗ ನಾವು ಏನು ಮಾಡ್ಕೋಬೇಕು ಇಂಟೀಜರ್ ನಂಬರ್ಸ್ ಅಷ್ಟೇ ಬರಬೇಕು, ಫ್ಲೋಟಿಂಗ್ ಪಾಯಿಂಟ್ಸ್ ಎಲ್ಲನೂ ತೆಗಿಬೇಕು. ಸೊ ಅವಾಗ ಯಾವುದು ಯೂಸ್ ಆಗ್ತದೆ ಇಂಟ್ ಈಕ್ವಲ್ ಟು ಇಂಟ್ ಮತ್ತು ಇಲ್ಲಿ ಬ್ರಕೆಟ್ ಕೊಟ್ಟು ಓಕೆ ಬ್ರಕೆಟ್ ಕೊಡೋದು ಮತ್ತು ಇದೇನು ಮಾಡೋದಪ್ಪ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಬ್ರಕೆಟ್ ಕಂಪ್ಲೀಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಎಂಟ್ರ್ ಕೊಡಬೇಕು. ಓಕೆ ಸೊ ಈಗ ನೋಡ್ಕೊಳ್ರಿ ಏನಾಗಿದೆ ಇಲ್ಲಿ 985 ಪೈಸಾ ಏನಾಗಿದೆ ಅಲ್ಲಿ ಹೋಗಿಬಿಡೋದು. ಯಾಕಪ್ಪ ಅಂದರೆ ಅದು ನಾವು ಇಂಟೀಜರ್ದಲ್ಲಿ ಇದನ್ನ ನಂಬರನ್ನು ಕನ್ವರ್ಟ್ ಮಾಡಿದ್ದೀವಿ. ಸೊ ಈಗ ಫ್ಯಾಕ್ಟ್ ಅಂದರೆ ಈಕ್ವಲ್ ಟು ಫ್ಯಾಕ್ಟ್ ಅನ್ನೋದು ಓಕೆ ಫ್ಯಾಕ್ಟೋರಿಯಲ್. ಈಗ ಫ್ಯಾಕ್ಟ್ ಅಂದರೆ ಏನು ಫ್ಯಾಕ್ಟೋರಿಯಲ್ ಮತ್ತು ಇಲ್ಲಿ 5 ನಂಬರ್ಸನ್ನು ಕೊಡೋದು. 5 ನಂಬರ್ಸನ್ನು ಕೊಟ್ಟರೆ ಇದರ ಆನ್ಸರ್ ಎಷ್ಟು ಬರ್ತದಪ್ಪ ಅಂದರೆ 120 ಯಾಕೆ ಬರ್ತದೆ ಅಂದರೆ ಇಲ್ಲಿ 5 × 4 × 3 × 2 × 1 ಓಕೆ ಗುಣಾಕಾರ ಮಾಡ್ಕೋಬೇಕು. 5 4 20 20 ಗುಣ್ಲೆ 3 60 60 ಗುಣ್ಲೆ 2 120 120 ಗುಣ್ಲೆ 1 120. ಸೊ ಅದಕ್ಕೆ ಇದು
ಫ್ಯಾಕ್ಟೋರಿಯಲ್ 5 ಕೊಟ್ಟಿದ್ರೆ 120 ಬರ್ತದೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಪವರ್ ಹತ್ತು ಬರ್ತದೆ. ಸೊ ಪವರ್ ಹತ್ತು ಬರ್ತದೆ. ಸೊ ಇಲ್ಲಿ ನೋಡ್ಕೋಬೋದು ನೆಕ್ಸ್ಟ್ ಯಾವುದಿದೆಪ್ಪ ಅಂದರೆ ಇಲ್ಲಿ ಪವರ್. ಸೊ ಪವರಲ್ಲಿ ಇಲ್ಲಿ ಏನು ಮಾಡಬೇಕು ನಾವು ಅಂದರೆ ಈಕ್ವಲ್ ಟು ಕೊಡೋದು ಮತ್ತು ಪವರ್ ಈಕ್ವಲ್ ಟು ಪವರ್ ಕೊಟ್ಟು ಇಲ್ಲಿ ಬ್ರೆಕೆಟ್ದಲ್ಲಿ 3 ಮತ್ತು ಕಾಮಾ ಕೊಟ್ಟು 4 ಇಲ್ಲಿ ನಾವು ಯಾವ ನಂಬರ್ಸ್ ತೊಗೊಂಡಿವಲ್ಲ ಅದನ್ನು ಟೈಪ್ ಮಾಡ್ಕೋಬೇಕು. 3,4 ಮತ್ತು ಇಲ್ಲಿ ಎಂಟರ್. ಓಕೆ, ಇಲ್ಲಿ 81 ಬಂದಿದೆ. ಯಾಕಪ್ಪ ಅಂದರೆ 3 × 3 × 3 4 ಸಲ ನಾವು 3ಅನ್ನು ಗುಣಾಕಾರ ಮಾಡಬೇಕು. 3 3 9, 9 3 27, 27 3 81. ಓಕೆ, ಸೊ ಇಲ್ಲಿ ಕಾನ್ಕ್ಯಾಟ್ ಅಂತ ಬಂದಿದೆ. ಸೊ ಇಲ್ಲಿ ನೋಡ್ಕೋಬೋದು ಇಲ್ಲಿ ಏನು ಬಂದಿದೆಪ್ಪ ಅಂದರೆ ಇಲ್ಲಿ ಕಾನ್ಕ್ಯಾಟ್. ಸೊ ಇದ್ರದ್ದು ಏನು ಯೂಸ್ಪ ಅಂದರೆ ಇಲ್ಲಿ ನಾನು ನಂಬರ್ಸ್ ಒಂದು ಕೊಟ್ಟಿದ್ದೀನಿ, ಒಂದು ಕೊಟ್ಟಿದ್ದೀನಿ. ಇದು 45 ಇದು ಏಜ್ ಅಂತ ತಿಳ್ಕೊಬೇಕು. ಸೊ ಇದು ಮೇಲ್. ಓಕೆ, ಇದು ಜೆಂಡರು, ಇದು ಏಜ್. ಸೊ ಎರಡೂ ಸೇರಿ ನಮ್ಗೆ ಬರಬೇಕಿಲ್ಲಿ. ಓಕೆ, ಈ ಸಪ್ರೇಟ್ ಇದಾವಲ್ಲ, ಇಲ್ಲಿ 45 ಬರಬೇಕು, ಅದ್ರ ಮುಂದೂ ಅಂತೇಳಿ ಬರಬೇಕು. ಸೊ ಅದ್ರ ಸಲುವಾಗಿ ಇದನ್ನು ನಾವು ಇಲ್ಲಿ ಕಾನ್ಕ್ಯಾಟ್ ಯೂಸ್ ಮಾಡ್ಕೋಬೇಕು. ಈಕ್ವಲ್ ಟು CON ಓಕೆ CAT ಈಕ್ವಲ್ ಟು CON CAT ಕೊಟ್ಟು ಬ್ರಕೆಟ್ ಕೊಟ್ಟು ಸೊ ಇವಾಗ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲ್ ಸೆಲೆಕ್ಟ್ ಮಾಡ್ಕೊಳ್ರಿ, ಮತ್ತು ಕೋಲನ್ ಮತ್ತು ಎರಡನೇ ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ಮತ್ತು ಇವಾಗ ಬ್ರಕೆಟ್ ಕಂಪ್ಲೀಟ್ ಮಾಡ್ಕೋಬೇಕು, ಎಂಟರ್ ಕೊಡಬೇಕು. ಸೊ ಇವಾಗ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಏನು ಬಂದಿದ್ದಪ್ಪ ಅಂದರೆ ಇಲ್ಲಿ 45M. ಓಕೆ, ಏಜ್ 45 ಮತ್ತು ಮೇಲು. ಸೊ ಈ ಪ್ರಕಾರ ಬರ್ತದೆ. ಇವಾಗ ಅಪ್ಪರ್ ಇದು ನಾ ಏನು ಬರ್ದೇನಪ್ಪ ಅಂದರೆ ಸನ್ರೈಸ್ ಅನ್ನೋದು ಎದರಲ್ಲಿ ಬರ್ದೇನಿ, ಸ್ಮಾಲ್ ಲೆಟರ್ಸ್ದಲ್ಲಿ ಬರ್ದೇನಿ. ಸೊ ಆಗ ಈಕ್ವಲ್ ಟು ಕೊಡಬೇಕು. ಈಕ್ವಲ್ ಟು ಕೊಟ್ಟು ನಾವಿಲ್ಲಿ ಏನು ಮಾಡಬೇಕು, ಅಪ್ಪರ್. ಓಕೆ, ಸ್ಮಾಲ್ ಲೆಟರ್ಸ್ದಲ್ಲಿದೆ ಅದನ್ನು ಅಪ್ಪರ್ ಕೇಸದಲ್ಲಿ ಮಾಡ್ಕೋಬೇಕು. ಈಕ್ವಲ್ ಟು ಅಪ್ಪರ್, ಆಮೇಲೆ ಬ್ರಕೆಟ್ ಕೊಟ್ಟು ಡಬಲ್ ಕೊಟೇಷನ್ದಲ್ಲಿ ಸ್ಮಾಲ್ ಲೆಟರ್ಸ್ದಲ್ಲಿ ಬರಿಬೇಕಾಗ್ತದೆ ಸನ್ರೈಸ್. ಮತ್ತು ಇಲ್ಲಿ ಏನು ಮಾಡ್ತೀರಿ, ಬ್ರಕೆಟ್ ಡಬಲ್ ಕೊಟೇಷನ್ ಕಂಪ್ಲೀಟ್ ಮಾಡ್ಕೋಬೇಕು. ಬ್ರಕೆಟ್ ಕಂಪ್ಲೀಟ್ ಮಾಡಿ ಎಂಟ್ರನ್ನು ಪ್ರೆಸ್ ಮಾಡ್ಕೋಬೇಕು. ಇವಾಗ ನೋಡ್ಕೋಬೋದು ಇಲ್ಲಿ ಸ್ಮಾಲ್ ಲೆಟರ್ಸ್ ಯಾವುದಿದೆ, ಸ್ಮಾಲ್ ಲೆಟರ್ಸ್ ಇದ್ದದ್ದು ಏನಾಗಿದೆ ಇಲ್ಲಿ ಅಪ್ಪರ್ ಕೇಸ್ ಆಗಿದೆ. ಓಕೆ, ಇದು ಅಪ್ಪರ್. ನೆಕ್ಸ್ಟ್ ಇಲ್ಲಿ ಏನಿದೆ ಲೋವರ್ ಹತ್ತಿದೆ. ಸೊ ಈಕ್ವಲ್ ಟು ಏನು ಮಾಡಬೇಕು ಇಲ್ಲಿ ಲೋವರ್. ಓಕೆ, ಈಕ್ವಲ್ ಟು ಲೋವರ್ ಕೊಟ್ಟು ಬ್ರಕೆಟ್ ಕೊಡೋದು, ಮತ್ತು ಇಲ್ಲಿ ಡಬಲ್ ಕೊಟೇಷನ್ದಲ್ಲಿ ಏನು ಬರಿಬೇಕು ನಾವಿಲ್ಲಿ ಅಪ್ಪರ್ ಕೇಸ್ದಲ್ಲಿ ಬರಿಬೇಕು. ಅಪ್ಪರ್ ಕೇಸ್ದಲ್ಲಿ ಟೈಪ್ ಮಾಡ್ಕೋಬೇಕು, ಮತ್ತು ಇಲ್ಲಿ ಡಬಲ್ ಕೊಟೇಷನ್ ಕಂಪ್ಲೀಟ್, ಬ್ರಕೆಟ್ ಕಂಪ್ಲೀಟ್, ಮತ್ತು ಇಲ್ಲಿ ಎಂಟರ್. ಓಕೆ, ಸೊ ಏನೇನಾಗಿದೆಪ್ಪ ಅಂದರೆ ಇಲ್ಲಿ ಅಪ್ಪರ್ ಕೇಸ್ ಇದ್ದದ್ದು ಏನಾಗಿದೆ ಲೋವರ್ ಕೇಸ್ದಲ್ಲಿ ಬಂದಿದೆ. ಇನ್ನು ಪ್ರಾಪರ್ ಅಂತ ಬರ್ತದೆ. ಪ್ರಾಪರ್ ಅಂದರೆ ನಾವು ಅಪ್ಪರ್ ಕೇಸ್ದಲ್ಲಿ ಇರ್ಬೋದು ಅಥವಾ ಲೋವರ್ ಕೇಸ್ದಲ್ಲಿ ಇರ್ಬೋದು. ಅದು ಏನು ಮಾಡ್ತದಪ್ಪ ಅಂದರೆ ಸೆಂಟೆನ್ಸ್ ಕೇಸ್ದಲ್ಲಿ ರೆಡಿ ಮಾಡ್ತದೆ. ಒಂದು ಅದು ಇದು ಇನ್ನು ಪ್ರಾಪರ್ ಅಂತ ಬರ್ತದೆ. ಸೊ ಪ್ರಾಪರ್ ಅಂದರೆ ಏನಪ್ಪ ಅಂದ್ರೆ ಇದು ಅಪ್ಪರ್ ಕೇಸ್ದಲ್ಲಿ ಇರ್ಬೋದು ಅಥವಾ ಲೋವರ್ ಕೇಸ್ದಲ್ಲಿ ಇರ್ಬೋದು. ಈ ಪ್ರಾಪರ್ ಅಂದರೆ ಏನು ಮಾಡ್ತದೆ ಅಂದರೆ ಸೆಂಟೆನ್ಸ್ ಕೇಸದಲ್ಲಿ ರೆಡಿ ಮಾಡ್ತದೆ. ಓಕೆ, ಸೊ ಇವಾಗ ನೋಡ್ಕೋಬೋದು ಪ್ರಾಪರ್. ಇಲ್ಲಿ ಪ್ರಾಪರ್ ಕೊಡ್ತೀನಿ, ಬ್ರಕೆಟ್ ಹಾಕ್ತೀನಿ, ಮತ್ತು ಇಲ್ಲಿ ಡಬಲ್ ಕೊಟೇಷನ್ ಕೊಟ್ಟು ಇದನ್ನು ಕೂಡ ಸನ್ರೈಸ್ ಅಂತೇಳಿ ಏನು ಮಾಡ್ತೀನಿ ಕ್ಯಾಪಿಟಲ್ದೊಳಗಡೆ ಬರ್ತೀನಿ, ಅಪ್ಪರ್ ಕೇಸ್ ಒಳಗೆ ಬರ್ತೀನಿ, ಮತ್ತು ಬ್ರಕೆಟ್ ಡಬಲ್ ಕೊಟೇಷನ್ ಕಂಪ್ಲೀಟ್, ಮತ್ತು ಇಲ್ಲಿ ಬ್ರಕೆಟ್ ಕಂಪ್ಲೀಟ್ ಮಾಡ್ತೀನಿ. ಇವಾಗ ಎಂಟ್ರಿ ಕೊಡ್ತೀನಿ. ಸೊ ಇವಾಗ ನೋಡ್ಕೋಬೋದು ಮೊದಲನೇದು ಅಷ್ಟೇ ಏನಾಗಿದೆ ಇಲ್ಲಿ ಕ್ಯಾಪಿಟಲ್ ಬಂದಿದೆ. ಪ್ರಾಪರ್ ಕೆಲಸ ಏನಾಗ್ತದ, ಒಂದು ಸೆಂಟೆನ್ಸ್ ಕೇಸದಲ್ಲಿ ನಾವು ಏನಾಗ್ತದಪ್ಪ ಅಂದ್ರೆ ಅದು ವರ್ಡನ್ನು ರೆಡಿ ಮಾಡ್ತದೆ. ಓಕೆ, ಸೊ ಇನ್ನು ಲೆಫ್ಟ್ ಮತ್ತು ರೈಟ್ ಅಂತ ಬರ್ತವೆ. ಸೊ ಲೆಫ್ಟ್ ನಮ್ಗೆ ಯಾವ ಲೆಫ್ಟ್ ಬೇಕಾಗಿದೆ ಲೆಫ್ಟ್ ತೊಗೋಬೋದು, ರೈಟ್ ಬೇಕಾದ್ರೆ ರೈಟ್ ತೊಗೋಬೋದು. ಸೊ ಈಕ್ವಲ್ ಟು LEFT. ಓಕೆ, ಈಕ್ವಲ್ ಟು ಲೆಫ್ಟ್ ಕೊಟ್ಟು ಇಲ್ಲಿ ಬ್ರಕೆಟ್ ಕೊಡೋದು. ಬ್ರಕೆಟ್ ಕೊಟ್ಟಂದ್ರೆ ಡಬಲ್ ಕೊಟೇಷನ್ದಲ್ಲಿ ಆ ವರ್ಡನ್ನು ನಾವು ಬರಿಬೇಕು. ಓಕೆ, ಸೊ ಇವಾಗ ಕಂಪ್ಯೂಟರ್ ಟೈಪ್ ಮಾಡಿದ್ದೀನಿ, ಮತ್ತು ಇಲ್ಲಿ ಡಬಲ್ ಕೊಟೇಷನ್ ಕೊಡ್ತೀನಿ. ಓಕೆ, ಇಲ್ಲಿ ಕಾಮಾ ಕೊಡ್ತೀನಿ. ನನಗೆ ಈ ಲೆಫ್ಟ್ದು ಎಷ್ಟು ಬೇಕಾಗಪ್ಪ ಅಂದರೆ ಒಂದು 3 ಲೆಟ್ರ್ ಬೇಕಾಗಿದ್ದಾವೆ. ಓಕೆ, ಮತ್ತು ಇಲ್ಲಿ 3 ಕೊಡ್ತೀನಿ ನಂಬರ, ಮತ್ತು ಇಲ್ಲಿ ಬ್ರಕೆಟ್ ಕಂಪ್ಲೀಟ್ ಮಾಡಿ ಎಂಟ್ರ್ ಕೊಡ್ತೀನಿ. ಇವಾಗ COM 3ದು ಅಷ್ಟೇ, ಲೆಫ್ಟ್ದು ಅಷ್ಟೇ ಎಷ್ಟಿದಾವೆ 3 ಕೊಟ್ಟಿದ್ದೀನಿ, COM ಬಂದಿದೆ. ಓಕೆ, ಇದು ಈ ಪ್ರಕಾರ ಲೆಫ್ಟು. ಏನು ರೈಟ್ ತೊಗೋಬೇಕಾದ್ರೆ ಈಕ್ವಲ್ ಟು ರೈಟ್ ಕೊಡೋದು. ಓಕೆ, ಈಕ್ವಲ್ ಟು ರೈಟ್ ಕೊಟ್ಟು ಬ್ರಕೆಟ್ ಕೊಟ್ಟು ಸೊ ಅದನ್ನು ಏನು ನಾವು ವರ್ಡ್ ಯಾವುದಿದೆ ಇಲ್ಲಿ ಸೂಪರ್. ಓಕೆ, ಈ ಸೂಪರನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕು. ಓಕೆ, ಸೂಪರನ್ನು ಟೈಪ್ ಮಾಡ್ಕೊಡ್ರಿ ಡಬಲ್ ಕೊಟೇಷನ್ದೊಳಗಡೆ, ಮತ್ತು ಡಬಲ್ ಕೊಟೇಷನ್ ಕಂಪ್ಲೀಟ್ ಮಾಡಿರಿ, ಇಲ್ಲಿ ಕಾಮಾ ಕೊಡ್ರಿ. ಇನ್ನು ರೈಟ್ದು ನಮಗೆ ಎಷ್ಟು ಬೇಕಾಗಿದಾವಪ್ಪ ಅಂದರೆ ಇಲ್ಲಿ 3 ಬೇಕಾಗಿದ್ದಾವೆ. ರೈಟ್ದು ಎಷ್ಟು ಬೇಕಾಗಿದೆ ನಮಗೆ ಇಲ್ಲಿ 3 ನಂಬರ್ಸ್ ಕೊಡೋದು, ಬ್ರಕೆಟ್ ಕಂಪ್ಲೀಟ್ ಮಾಡೋದು, ಎಂಟ್ರ್ ಕೊಡೋದು. ಸೊ ಇವಾಗ ನೋಡ್ಕೋಬೋದು ಇಲ್ಲಿ ಪರ್ ರೈಟ್ದು ಅಷ್ಟೇ ಏನು ಬಂದಾವೆ ಇಲ್ಲಿ PR ಪರ್ ಬಂದಿದೆ. ಇಲ್ಲಿ ಸಾಫ್ಟ್ವೇರ್ ಮಿಡಲ್ದು ನಮ್ಗೆ ಬೇಕಾಗಿದ್ದಾವೆ. ಸೊ ಮಿಡಲ್ದು ಬೇಕಾಗಿದ್ರೆ ಏನು ಮಾಡೋದಪ್ಪ ನಾವಿಲ್ಲಿ ಅಂದ್ರೆ
ಮಿಡಲ್ ನೋಡೋಣ. ಓಕೆ, ಸೊ ಮಿಡಲ್ ಅಂದರೆ ನಮ್ಗೆ ಮಿಡಲ್ ಸಂಖ್ಯೆ ಯಾವ ಬೇಕು ಅವ್ರು ತೊಗೋಬೇಕಾಗ್ತದೆ. ಸೊ ಇಲ್ಲಿ ಮಿಡಲ್ ಎಂದು ಟೈಪ್ ಮಾಡ್ಕೋಬೇಕು, ಆಮೇಲೆ ಬ್ರಕೆಟ್ ಕೊಡಬೇಕು, ಡಬಲ್ ಕೊಟೇಶನ್ದೊಳಗಡೆ ಈ ವರ್ಡನ್ನು ಟೈಪ್ ಮಾಡ್ಕೊಳ್ರಿ. ಓಕೆ, ಸಾಫ್ಟ್ವೇರ್ ಮತ್ತು ಡಬಲ್ ಕೊಟೇಶನ್ ಕಂಪ್ಲೀಟ್, ಇಲ್ಲಿ ಕಾಮ. ಇಲ್ಲಿ ನಮಗೆ ಯಾವ ಬೇಕಪ್ಪ ಅಂದರೆ ಇಲ್ಲಿ ಮಿಡಲ್ದಲ್ಲಿ ಇರ್ತಕ್ಕಂಥ ನಮಗೆ ಸಂಖ್ಯೆ ಬೇಕಾಗಿದ್ದಾವೆ. ಸೊ ಅದನ್ನು ಏನು ಮಾಡ್ತೀನಿ, ಇಲ್ಲಿ ಮಿಡಲ್ದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ 2,4 ಅಂತೇಳಿ ಕೊಡ್ತೀನಿ. 2,4 ಕೊಡ್ತೀನಿ, ಮತ್ತು ಇಲ್ಲಿ ಬ್ರಕೆಟನ್ನು ಕೊಡ್ತೀನಿ, ಮತ್ತು ಇಲ್ಲಿ ಎಂಟರ್ ಕೊಡ್ತೀನಿ. ಓಕೆ, 2 ದಿಂದ ಸ್ಟಾರ್ಟ್ ಆಗಿದ್ದೇವೆ, 4 ತನಕ ಬಂದವು. OFTW. ಓಕೆ, 2 ದಿಂದ ಸ್ಟಾರ್ಟ್ ಆಗಿದೆ ಮತ್ತು FTW 4 ಸಂಖ್ಯೆ ಕೊಟ್ಟಿದೆ, ಅದಕ್ಕೆ ಅದು ಬಂದಿದೆ. ಸೊ ಇವಾಗ ಈಕ್ವಲ್ ಟು ನೌ ಅಂತ ಬರ್ತದೆ ಮತ್ತು ಟುಡೇ ಅಂತ ಬರ್ತದೆ. ಸೊ ಈಕ್ವಲ್ ಟು ನೌ ಅಂತ ಕೊಡೋಣ. ಸೊ ಈಕ್ವಲ್ ಟು ನೌ. ಓಕೆ, ಈಕ್ವಲ್ ಟು ನೌ ಅಂತ ಕೊಟ್ಟರೆ ಏನಾಗ್ತದೆ ನೋಡೋಣ. ಸೊ ಈಕ್ವಲ್ ಟು ನೌ, ಓಪನಿಂಗ್ ಬ್ರಕೆಟ್, ಕ್ಲೋಸಿಂಗ್ ಬ್ರಕೆಟ್, ಯಾವುದೇ ಶೆಲ್ ತಗೊಳ್ಳೋದಿಲ್ಲ, ಏನಿಲ್ಲ, ಡೈರೆಕ್ಟಾಗಿ ಈಕ್ವಲ್ ಟು ನೌ ಕೊಡೋದು, ಓಪನಿಂಗ್ ಬ್ರಕೆಟ್, ಕ್ಲೋಸಿಂಗ್ ಬ್ರಕೆಟ್ ಕೊಡೋದು, ಎಂಟರ್ ಪ್ರೆಸ್ ಮಾಡೋದು. ಇವಾಗ ಇವತ್ತಿನ ಡೇಟ್ ಎಷ್ಟಿದೆ, ಟೈಮಿಂಗ್ ಎಷ್ಟಾಗಿದೆ ಅನ್ನೋದನ್ನು ಇದು ತೋರಿಸ್ತದೆ. ಸೊ ಅದೇ ರೀತಿಯಾಗಿ ಈಕ್ವಲ್ ಟು ಟುಡೇ ಕೊಡೋದು, ಈಕ್ವಲ್ ಟು ಟುಡೇ ಕೊಟ್ಟು ಇದಕ್ಕೂ ಕೂಡ ಓಪನಿಂಗ್ ಬ್ರಕೆಟ್ ಮತ್ತು ಕ್ಲೋಸಿಂಗ್ ಬ್ರಕೆಟ್ ಕೊಡೋದು, ಮತ್ತು ಇಲ್ಲಿ ಎಂಟರ್ನ ಪ್ರೆಸ್ ಮಾಡೋದು. ಸೊ ಇವತ್ತಿನ ಏನು ಮಾಡ್ತಾ ಇದೆಯಪ್ಪ ಅಂದರೆ ಅದು ಇವತ್ತಿನ ಡೇಟನ್ನು ಅದು ತೋರಿಸ್ತಾ ಇದೆ. ಓಕೆ, ಸೊ ಇವಾಗ ನೋಡ್ಕೋಬೋದು ನೀವು ಇಲ್ಲಿ. ಸೊ ಇವತ್ತಿನ ಡೇಟನ್ನು ಅದು ಏನು ಮಾಡ್ತಾ ಇದೆ, ಇಲ್ಲಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ನಾವು ಅಂದರೆ ಏನು ತೋರಿಸ್ತದಪ್ಪ ಅಂದರೆ ಪ್ರೆಸೆಂಟ್ ಡೇಟು ಮತ್ತು ಟೈಮು, ಮತ್ತು ಟುಡೇ ಅಂದರೆ ಪ್ರೆಸೆಂಟ್ ಡೇಟನ್ನು ತೋರಿಸ್ತದೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕೆಲವೊಂದು ಉಪಯುಕ್ತವಾದಂಥ ಸೂತ್ರಗಳನ್ನ ಈ ಪ್ರಕಾರ ನಾವು ಎಕ್ಸೆಲ್ದಲ್ಲಿ ಬಳಕೆ ಮಾಡ್ಕೋಬಹುದು. ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಕೆಲವೊಂದು ಉಪಯುಕ್ತವಾದಂಥ ಸೂತ್ರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.